ದುಬೈ. ಇಂದು ಈ ಹೆಸರನ್ನು ಕೇಳಿದರೆ ಎತ್ತರದ ಕಟ್ಟಡಗಳು, ಐಷಾರಾಮಿ ಜೀವನ, ದುಬಾರಿ ಕಾರುಗಳು ಮತ್ತು ಅಪಾರ ಶ್ರೀಮಂತಿಕೆ ನೆನಪಾಗುತ್ತದೆ. ಆದರೆ ಸುಮಾರು 60 ವರ್ಷಗಳ ಹಿಂದೆ ಇದೇ ಜಾಗ ಕೇವಲ ಒಂದು ಮರುಭೂಮಿಯಾಗಿತ್ತು. ಹಾಗಾದರೆ ಈ ಅದ್ಭುತ ಬದಲಾವಣೆ ಹೇಗೆ ಸಾಧ್ಯವಾಯಿತು? ಬನ್ನಿ, ದುಬೈಯ ನಿಜವಾದ ಕಥೆಯನ್ನು ತಿಳಿಯೋಣ. ಅನ್ಫೋಲ್ಡ್, ಜಗತ್ತಿನ ಕಥೆಗಳು ಕನ್ನಡದ ಧ್ವನಿಯಲ್ಲಿ. ಇಂದು ನಾವು ನೋಡುವ ದುಬೈ ಯಾವಾಗಲೂ ಹೀಗಿರಲಿಲ್ಲ. ಸುಮಾರು 200 ವರ್ಷಗಳ ಹಿಂದೆ ಇದು ಒಂದು ಸಣ್ಣ ಕರಾವಳಿ ಗ್ರಾಮ. ಇಲ್ಲಿ ವಾಸಿಸುತ್ತಿದ್ದ ಜನರ ಜೀವನ ಮೀನುಗಾರಿಕೆ ಮತ್ತು ಸಮುದ್ರದಿಂದ ಮುತ್ತುಗಳನ್ನು ಸಂಗ್ರಹಿಸುವುದರ ಮೇಲೆ ಅವಲಂಬಿತವಾಗಿತ್ತು. ಮಳೆ ಕಡಿಮೆ, ಕೃಷಿ ಇರಲಿಲ್ಲ, ಹಣವೂ ಹೆಚ್ಚು ಇರಲಿಲ್ಲ, ಎಲ್ಲೆಲ್ಲೂ ಮರಳು ಮಾತ್ರ. ನಂತರ 1966ರಲ್ಲಿ ದುಬೈನಲ್ಲಿ ತೈಲ ಪತ್ತೆಯಾಯಿತು. ಅನೇಕರು ದುಬೈ ಶ್ರೀಮಂತವಾಗಿದ್ದು ತೈಲದಿಂದ ಎಂದು ಭಾವಿಸುತ್ತಾರೆ. ಆದರೆ ಅದು ಸಂಪೂರ್ಣ ಸತ್ಯವಲ್ಲ. ದುಬೈಗಿಂತ ಹೆಚ್ಚು ತೈಲ ಹೊಂದಿರುವ ದೇಶಗಳು ಹಲವಿವೆ. ಆದರೂ ಅವು ದುಬೈಯಷ್ಟು ಅಭಿವೃದ್ಧಿಯಾಗಿಲ್ಲ. ಹಾಗಾದರೆ ದುಬೈಯನ್ನು ಬದಲಿಸಿದ್ದು ಏನು? ದುಬೈಯನ್ನು ಬದಲಿಸಿದ್ದು ತೈಲವಲ್ಲ, ದೂರದೃಷ್ಟಿ. ಶೇಖ್ ರಶೀದ್ ತೈಲದ ಆದಾಯವನ್ನು ಭವಿಷ್ಯದ ಮೇಲೆ ಹೂಡಿಕೆ ಮಾಡಿದರು. ರಸ್ತೆಗಳು, ಬಂದರು, ವಿಮಾನ ನಿಲ್ದಾಣ ಒಂದರ ಹಿಂದೆ ಒಂದರಂತೆ ಅಭಿವೃದ್ಧಿಯಾದವು. ನಂತರ ಜಗತ್ತಿನ ಕಂಪನಿಗಳು ದುಬೈಗೆ ಬರಲು ಆರಂಭಿಸಿದವು. ಪ್ರವಾಸೋದ್ಯಮ, ವ್ಯಾಪಾರ, ರಿಯಲ್ ಎಸ್ಟೇಟ್ ಮತ್ತು ಹಣಕಾಸು ಸೇವೆಗಳು ಇವೆಲ್ಲವೂ ಸೇರಿ ಇಂದಿನ ದುಬೈಯನ್ನು ನಿರ್ಮಿಸಿದವು. ದುಬೈಯ ಆದಾಯದಲ್ಲಿ ತೈಲದ ಪಾತ್ರ ಬಹಳ ಕಡಿಮೆಯಾಗಿದೆ. ಏಕೆಂದರೆ ಒಂದು ನಗರವನ್ನು ಶ್ರೀಮಂತವಾಗಿಸುವುದು ಕೇವಲ ನೈಸರ್ಗಿಕ ಸಂಪನ್ಮೂಲಗಳಲ್ಲ, ಸರಿಯಾದ ಯೋಜನೆ, ದೂರದೃಷ್ಟಿ ಮತ್ತು ಸಮಯಕ್ಕೆ ತೆಗೆದುಕೊಳ್ಳುವ ನಿರ್ಧಾರಗಳು. ಪ್ರತಿ ಪ್ರಶ್ನೆಯು ಒಂದು ಉತ್ತರದ ಪ್ರಯಾಣ. ಆ ಪ್ರಯಾಣವೇ ಅನ್ಫೋಲ್ಡ್.